ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಸ್ನಾನ ಪೂಜೆ ಎಲ್ಲ ಮುಗಿಸಿದಾಗಿದೆ. ಸೊ ಇವಾಗ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆ ಅಂತ ಏನು ಹೇಳಿದ್ರೆ ಸ್ವಲ್ಪ ಸಾಂಬಾರ್ ಇತ್ತು. ಸೊ ಹಾಗೆ ಬೆಳಿಗ್ಗೆ ಪುಳಿಯೋಗರೆ ಗೊಜ್ಜು ಮಾಡಿದೆ. ಇವಾಗ ಪುಳಿಯೋಗರೆ ಗೊಜ್ಜಲ್ಲಿ ಬಿಸಿ ಬಿಸಿ ಅನ್ನ ಹಾಗೆ ಪುಳಿಯೋಗರೆ ಗೊಜ್ಜಲ್ಲಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಸೊ ಹಸ್ಬೆಂಡ್ ಕೂಡ ನನಗೂ ಅದನ್ನೇ ಕೊಡು ಅಂತ ಹೇಳಿದ್ರು. ಹಾಗಾಗಿ ಇವಾಗ ರೈಸ್ ಇಟ್ಟಿದ್ದೀನಿ. ರೈಸ್ ಆಗಿದ ತಕ್ಷಣ ಇಬ್ರು ಪುಳಿಯೋಗರೆ ಗೊಜ್ಜನ್ನ ಸ್ವಲ್ಪ ಕಲಿಸ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ರೈಸ್ ಇಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ರಿ ಏನಂತಂದ್ರೆ, ನಿನ್ನೆ ವಿಡಿಯೋದಲ್ಲಿ ನಾನು ತೆಂಗಿನಕಾಯಿ ದೀಪ ಹಚ್ಚೋದು ಸಾಯಿಬಾಬಾಗೆ ತೋರಿಸಿದ್ದೆ. ಹಾಗೆ ಹಚ್ಚಿರೋ ತೆಂಗಿನಕಾಯಿನ ನಾವು ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನನ್ಗೆ ಒಂದಿಬ್ರು ಕಮೆಂಟ್ ಹಾಕಿದ್ರಿ. ಸೊ ನಾನು ಆ ಕಮೆಂಟ್ಗೆ ರಿಪ್ಲೈ ಮಾಡಿರ್ಲಿಲ್ಲ. ಏನಕ್ಕಂದ್ರೆ ಯಾವಾಗ್ಲೂ ಕಮೆಂಟ್ಗೆ ಒಂದು ಲೈನಲ್ಲಿ ಹಾಕೋದ್ಕಿನ್ನ ನಾವು ಡೈರೆಕ್ಟ್ ಆಗಿ ರಿಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ತೆಂಗಿನಕಾಯಿನ ಏನ್ ಮಾಡ್ಬೇಕು ಅಂತ ಕೇಳಿದ್ರಿ ಅಲ್ವಾ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಅದ್ರದ್ದು ರಿಪ್ಲೈ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ರಿಪ್ಲೈ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಏನಿಲ್ಲ ಫ್ರೆಂಡ್ಸ್, ಆ ತೆಂಗಿನಕಾಯಿ ಇರೋದನ್ನ ಅಂದ್ರೆ ನಾವು ಮನೆಗೆಲ್ಲ ಬಳಸೋದಕ್ಕೆ ಹೋಗ್ಬಾರ್ದು. ಅದನ್ನ ಅರಿಯೋ ನೀರಿಗೆ ಅದನ್ನ ಬಿಟ್ಬಿಡ್ಬೇಕು. ತೆಂಗಿನಕಾಯಿನ, ಅದು ಬತ್ತಿ ಮತ್ತೆ ತೆಂಗಿನಕಾಯಿ ಎಲ್ಲಾನು ಇರುತ್ತಲ್ವ, ಅದನ್ನ ಅರಿಯೋ ನೀರಿಗೆ ಬಿಟ್ಬಿಡ್ಬೇಕು. ಇಲ್ಲ ತೆಂಗಿನ ಮರದ ಕೆಳಗಡೆ, ಬಟ್ ತೆಂಗಿನ ಮರದ ಕೆಳಗಡೆ ಹಾಕಿದ್ರೆ ತುಂಬಾ ದಿನ ಆಗುತ್ತಲ್ವ ಇದಾಗ್ಲಿಕ್ಕೋಸ್ಕರ. ಸೊ ಕರ್ಗೋದಕ್ಕೆ. ಸೊ ಹಾಗಾಗಿ ಹರಿಯೋ ನೀರಲ್ಲಿ ಬಿಟ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ದೀಪ ಪೂರ್ತಿ ಉರಿದ ಆದ್ಮೇಲೆ ನಾವು ನೆಕ್ಸ್ಟ್ ಡೇ ಏನ್ ನಾವು ತೆಗಿತೀವಿ ಆ ಸಮಯದಲ್ಲಿ ಆ ತೆಂಗಿನಕಾಯಿನ ತಗೊಂಡು ಹರಿಯೋ ನೀರಲ್ಲಿ ಬಿಟ್ಬಿಟ್ರೆ ಒಳ್ಳೇದು ಫ್ರೆಂಡ್ಸ್. ನಾವು ಸಾಯಿಬಾಬಾಗೆ ತೆಂಗಿನಕಾಯಿ ದೀಪ ಹಚ್ಚಾದ್ಮೇಲೆ. ಇದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಆಗಿತ್ತು. ಹಾಗೆ ಫ್ರೆಂಡ್ಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ಅಮೆಝಾನ್ ಇಂದ ಈ ಡಿಸೈನ್ ಪೆನ್ನಿ ಪಾಸ್ತಾನ ಬೈ ಮಾಡಿದ್ದೀನಿ. ಹಾಗೆ ಈ ಪಾಸ್ತಾನ ಯೂಸ್ ಮಾಡ್ಕೊಂಡು ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಬಂದು 100% ಡ್ಯೂರಮ್ ವೀಟ್ ಇಂದ ಮಾಡಿರೋದು. ನೋ ಕೊಲೆಸ್ಟ್ರಾಲ್, ನೋ ಟ್ರಾನ್ಸ್ಫ್ಯಾಟ್, ನೋ ಮೈದಾ, ನೋ ಕಲರ್. ಸೊ ತುಂಬಾನೇ ನ್ಯಾಚುರಲ್ ಆಗಿದೆ, ತುಂಬಾನೇ ಹೆಲ್ದಿ. ಹಾಗಾಗಿ ನಾನು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಹಾಗೆ ಟ್ರಿಪಲ್ ಲೇಯರ್ ಸ್ಟೀಲ್ ಕಡಾಯಿನ ಯೂಸ್ ಮಾಡಿಕೊಂಡು ನಾನು ಈ ಒಂದು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ. ಹಾಗೆ ಈ ಡಿಸೈನು ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಈ ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ. ಈ ಡಿಸೈನು ಆಲಿವ್ ಆಯಿಲ್ ಮೇಡ್ ಮಾಡಿರೋದು ಸ್ಪೇನಲ್ಲಿ. ಹಾಗೆ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದರಲ್ಲಿ 75% ಆಫ್ ಮ್ಯಾನುಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದೆ. ಹಾಗೆ ಹೆಲ್ದಿ ಫ್ಯಾಟ್, ಝೀರೋ ಕೊಲೆಸ್ಟ್ರಾಲ್, ಹಾಗೆ ಫ್ರೀ ಕೊಲೆಸ್ಟ್ರಾಲ್ ಕೂಡ, ಫ್ರೀ ಆಫ್ ಟ್ರಾನ್ಸ್ ಫ್ಯಾಟ್. ಹಾಗೆ ಇದು ಬಂದು ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ತುಂಬಾ ರಿಚ್ ಇದೆ. ಹಾಗೆ ಫ್ರೆಂಡ್ಸ್, ನಾವು ಈ ಒಂದು ಪಾಸ್ತಾನ ಬ್ರೇಕ್ಫಾಸ್ಟ್ ಆಗು ಮಾಡ್ಕೋಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಮಾಡ್ಕೋಬೋದು. ನಾನಿಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇವತ್ತು ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು. ಇವಾಗ ಪಾಸ್ತಾ ರೆಡಿ ಆಗಿದೆ. ಹಾಗೆ ಫ್ರೆಂಡ್ಸ್, ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ. ಬಟ್ ಈವ್ನಿಂಗ್ ಏನಾದರೂ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಹೇಳಿದರು ಹಸ್ಬೆಂಡ್. ಹಂಗಾಗಿ ನಾನು ಇವಾಗ ಪುಳಿಯೋಗರೆ ಗೊಜ್ಜಿತ್ತು ಅಂತ ಅಂದ್ಬಿಟ್ಟು ಈಗ ಅದಕ್ಕೆ ರೈಸ್ ಕಲಿಸ್ಕೊಳ್ಳೋಣ ಅಂತ. ಬಟ್ ಈ ರೀತಿ ಪುಳಿಯೋಗರೆ ಗೊಜ್ಜು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಬಂದು MTR ಗೊಜ್ಜಿಗೆ ಪುಳಿಯೋಗರೆ ಪುಡಿ ಏನಿರುತ್ತೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕಿಬಿಟ್ಟು ಅದನ್ನು ಒಗ್ಗರಣೆ ಮಾಡಿರೋದು ಇವತ್ತು. ಸೊ ಆ ರೀತಿ ಮಾಡಿಕೊಂಡ್ರೆ ಅದಕ್ಕೊಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಗೆಜ್ಜಿಬಿಟ್ಟು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ರೀತಿ ಮಾಡ್ಕೊಂಡಿದ್ದೀನಿ. ಅದು ಅದರಲ್ಲೂ ಅದನ್ನು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರಂತೂ ತುಂಬಾ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಅದನ್ನೇ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಂದರೆ ಅದು ನೆನಪಾಗ್ಬಿಟ್ಟಿತ್ತು ನಮ್ಮನಿಗೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಅದಷ್ಟೇ ಅಲ್ಲದೆ ಆಮೇಲೆ ಹೊರಗಡೆ ಹೋಗೋದು ಇದೆ. ಶಿವು ಕೂಡ ಬರ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಏನಂದರೆ ಶಾಪಿಂಗ್ ಇದೆ ಅವನಿಗೆ. ಅವನು ಹಬ್ಬ ಬರ್ತಿದೆ. ಸೊ ಹಬ್ಬ ಬರ್ತಿರೋದ್ರಿಂದ ಬಟ್ಟೆ ತೊಗೋಬೇಕು ಅಂತ ಅಂದ್ಬಿಟ್ಟು ಅವನ ಜೊತೆ ಹೊರಗಡೆ ಏನಾದರೂ ಹೋಗೋದಕ್ಕೆ ನಂಗಂತೂ ಸಖತ್ತು ಬೇಜಾರು. ಯಾಕಂದರೆ ಹೆಣ್ಮಕ್ಳಿಗೆ ನಾವು ಬಟ್ಟೆ ತೊಗೊಬಿಡ್ಬೋದು, ಬಟ್ ಅವ್ನಿಗೆ ಹಂಗಲ್ಲ, ಸಖತ್ತು ನೋಡ್ತಾನೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅದು ಸರಿ ಹೋಗುತ್ತಾ ಇದು ಸರಿ ಹೋಗುತ್ತಾ ಹುಡುಕ್ತಾ ಇರ್ತಾನೆ. ತುಂಬ ಟೈಮ್ ತೊಗೋತಾನೆ ಅವನು. ನಾನು ಅಂತಿರ್ತೀನಿ, ನಿನಗೆ ಹುಡುಗಿರಿಗೆ ಬೇಗ ಸೆಲೆಕ್ಟ್ ಮಾಡ್ಕೊಬಿಡ್ಬೋದು ಕಣೋ, ನಿನಗೆ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ, ನಾನಂತೂ ನಿನ್ನ ಜೊತೆ ಬರೋದಿಲ್ಲ ಅಂತ. ಆದರೂ ಕರೆದ್ನಲ್ಲ ಅಂತ ಅಂದ್ಬಿಟ್ಟು ಹೋದೆ. ಇನ್ಮೇಲೆ ನಮ್ಗೆ ಆ ಬರ್ಡನ್ ಇರಲ್ಲ. ಏನಕ್ಕಂದರೆ ಇನ್ಮೇಲೆ ರಕ್ಷಿತಾ ಇರ್ತಾಳೆ. ರಕ್ಷಿತನ ಕರ್ಕೊಂಡು ಹೋಗ್ತಾನೆ ಅವನು ಶಾಪಿಂಗ್ಗೆ. ಇವಾಗ ಏನಂದರೆ ಹಬ್ಬಕ್ಕೆ ಅರ್ಜೆಂಟಿಗೆ ತೊಗೊಬರ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಹಂಗೆ ನನಗೆ ಬಾ ಅಕ್ಕ ಹೋಗೋಣ ಅಂತ ಅಂದ್ಬಿಟ್ಟು ಕರೆದ. ಸೊ ಹೋಗೋಣ ಅಂದ್ಬಿಟ್ಟು ನಾನು ಹೋಗೋಣ ಅಂತ ನಾನು ಅಂದ್ಕೊಂಡೆ. ಸೊ ಇವಾಗ ಪುಳಿಯೋಗರೆ ಕಲಿಸ್ಕೊಳ್ತಾ ಇದ್ದೀನಿ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಬಿಸಿ ಬಿಸಿ ಅನ್ನದ ಜೊತೆ ತಿಂದ್ರೇ ಫ್ರೆಂಡ್ಸ್ ಮಜಾ. ನಮಗೆ ರಾತ್ರಿ ಅನ್ನೋದಕ್ಕಿಂತ
ಬಿಸಿ ಅನ್ನ ಮಾಡಿ ತಕ್ಷಣ ಆ ಗೊಜ್ಜನ್ನ ಕಲಸಿದ್ರೆ ಆ ಈರುಳ್ಳಿಗೂ ಕೂಡ ಹುಳಿ ಎಲ್ಲ ಚೆನ್ನಾಗಿ ಇಳಿದಿರುತ್ತೆ. ಒಂದು ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿ ಅದನ್ನು ಗೆಜ್ಜಿಬಿಟ್ಟು ಒಗ್ಗರಣೆ ಮಾಡಿರೋದು. ಒಂದು ಪುಳಿಯೋಗರೆ ಪ್ಯಾಕೆಟ್ MTR ಅದು ತೊಗೊಂಡಿದ್ದೀನಿ. ಸೊ ಆ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಆ ರೆಸಿಪಿನ ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಆ ರೆಸಿಪಿನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಏನಕ್ಕಂದರೆ ಹರಿಬರಿಲಿ ಕೆಲಸ ಮಾಡ್ತಾ ಇರ್ತೀವಲ್ಲ, ಅರ್ಜೆಂಟಲ್ಲಿ ಕೆಲಸ ಮಾಡ್ಕೊಬೇಕು ಅಂತ ಅಂದಾಗ ನಾವು ಆ ರೆಸಿಪಿ ಶೂಟ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲಾಂದರೆ ನಿಧಾನಕ್ಕೆ ಮಾಡಿದಾಗ ಅದು ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತಲೇ ನಾವು ವಿಡಿಯೋ ಏನಂದರೆ ಅಡುಗೆ ಮಾಡ್ಕೊಂಡಾಗ ಫ್ರೀ ಇದ್ದಾಗ ನಾನು ಅದನ್ನು ನೆಕ್ಸ್ಟ್ ಟೈಮು ಆ ವಿಡಿಯೋನ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಖಂಡಿತವಾಗಿಯೂ ಶೇರ್ ಮಾಡ್ಕೋತೀನಿ, ಅದು ರೆಸಿಪಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಡೆಫಿನೆಟಾಗಿ. ಹಾಗೆ ಅದು ಕಲಿಸಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ತುಂಬ ದಿನದಿಂದ ನಾನು ಪಿರಿಯಾಪಟ್ಟಣದಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಏನಕ್ಕಂತ ಹೋಗೋದಕ್ಕೆ ಆಗಿಲ್ಲ. ಅಟ್ಲೀಸ್ಟ್ ಇಲ್ಲಿ ಉತ್ತನಳ್ಳಿ ಅಮ್ಮನ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿಗಾದರೂ ಹೋಗ್ಬಿಟ್ಟು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ಗೆ ರಜೆ ಇದ್ದಾಗ ಅವರು ನಾನು ಇಬ್ಬರು ಒಟ್ಟಿಗೆ ಹೋಗೋಣ ಅಂತ. ನೀವು ಗಮನಿಸಿರ್ಬೋದು, ಕೆಲವೊಂದು ಸಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತೀವಿ ಅಷ್ಟೇ, ಬಟ್ ಅದಕ್ಕೆ ಸಮಯ ಕೂಡ ಬರಲೇಬೇಕು ನಾವು ಹೋಗಬೇಕು ಅಂತ ಹೇಳಿದ್ರೆ. ಅದರಲ್ಲೂ ನೀವು ಶಿರ್ಡಿಗಾಗಿರ್ಬೋದು, ಮಂತ್ರಾಲಯಕ್ಕಾಗಿರ್ಬೋದು, ನಾವು ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ. ದೇವರೇ ಕರೆಸ್ಕೋಬೇಕಂತೆ ಅಲ್ಲಿಗೆ ಬನ್ನಿ ಅಂತ ಅಂದ್ಬಿಟ್ಟು ಆ ಸಮಯದಲ್ಲೇ ನಾವು ಹೋಗಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ಶಿರ್ಡಿಗೆ ಹೋಗ್ಬೇಕಾದ್ರೆ ನಾವು ಶಿರ್ಡಿಗೆ ಹೋಗ್ತಿದ್ದೀವಿ ಅಂತ ಅನ್ಬಾರ್ದು, ನಾವು ಹೋಗ್ತಿದ್ದೀವಿ, ಬಾಬಾನೇ ಕರೆಸ್ಕೋತಾರೆ, ನಮ್ಮನ್ನು ಕರೆಸ್ಕೋತಿದ್ದಾರೆ ಅಂತ ಅನ್ಕೋಬೇಕು ಅಂತ. ನಾವು ಇನ್ ಕೇಸ್ ಅದನ್ನು ಸಾಯಿ ಸಚ್ಚರಿತ್ರದಲ್ಲಿ ಇದೆ ಫ್ರೆಂಡ್ಸ್, ನಾವು ಯಾವಾಗ ಶಿರ್ಡಿನ ಬಿಡಬೇಕು ಅಲ್ಲಿಂದ ಮತ್ತು ಯಾವಾಗ ಹೋಗಬೇಕು ಎಲ್ಲ ಪೂರ್ವ ನಿರ್ಧರಿತ ಬಾಬಾ ಡಿಸೈಡ್ ಮಾಡಿರ್ತಾರೆ ಅಂತ. ನೋಡಿದ್ರಲ್ಲ, ಫೈನಲಿ ಪುಳಿಯೋಗರೆ ಅಂತೂ ರೆಡಿ ಆಯಿತು. ಈ ರೀತಿ ಇದೆ. ಹಾಗೆ ಶಿವು ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಶರ್ಟು ಅದು ಇದು ಎಲ್ಲ ನೋಡ್ತಾ ಇದ್ದಾರೆ. ನಾನು ಎಷ್ಟೊತ್ತು ಮಾಡಿಬಿಡ್ತಾನೋ ಹೆಂಗೋ ಇವನ ಜೊತೆ ಬಂದು ಲಾಕ್ ಆಗಿದ್ದೀನಲ್ಲ ಶಾಪಿಂಗ್ಗೆ ಅಂತ ಅಂದ್ಕೊಳ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ, ಶಿವು ಇನ್ಮೇಲೆ ನಿನ್ನ ಜೊತೆ ಶಾಪ್ ಮಾಡೋದು ನಮಗೆ ತಪ್ಪು ಕಣೋ, ರಕ್ಷಿತಾ ಇನ್ಮೇಲೆ ನಿನ್ನ ಜೊತೆ ಶಾಪ್ ಮಾಡ್ತಾಳೆ ಜಾಸ್ತಿ ಹೊತ್ತು ಅಂತ ಅಂದ್ಬಿಟ್ಟು ಅವ್ನಿಗೆ ಹಂಗೆ ತಮಾಷೆ ಮಾಡ್ತಾಯಿದ್ದೆ. ಅವ್ನು ನಿನ್ನ ಜೊತೆ ಅಂತ ನನ್ನ ಕೈಲಂತೂ ಆಗಲ್ಲಪ್ಪ, ವೆಯ್ಟ್ ಮಾಡಿ. ಆದರೆ ಇವತ್ತು ಅದೇನು ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಬಿಟ್ಟ. ಅದಕ್ಕೆ ನಾನು ಅದನ್ನ ಹೇಳ್ತಿದ್ದೆ, ಇವತ್ತು ಜೋರು ಮಳೆ ಬಂದ್ಬಿಡುತ್ತೆ ಬಿಡು, ಯಾಕೆ ಅಕ್ಕ ಅಂತ ಅಂದ. ಇನ್ನೇನು ಮತ್ತೆ ಇವತ್ತು ನೀನು ಇಷ್ಟು ಬೇಗ ಶಾಪ್ ಮಾಡಿಬಿಟ್ಟಿದ್ಯಲ್ಲ, ಅದಕ್ಕೆ ಜೋರು ಮಳೆ ಬಂದ್ಬಿಡುತ್ತೆ ಕಣಪ್ಪ ಅಂತ ಅವನಿಗೆ ತಮಾಷೆ ಮಾಡ್ತಾ ಇದ್ದೆ. ಅವನು ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಂದ್ಬಿಟ್ಟು ಫೈನಲಾಗಿ ಒಂದು 2-3 ಶರ್ಟ್ ಎಲ್ಲ ತೊಗೊಂಡ. ಸೊ ಅದೆಲ್ಲ ಪ್ಯಾಕ್ ಮಾಡಿಸ್ದ. ಅದು ಯಾವುದನ್ನು ತೊಗೊಂಡ ಏನು ಎತ್ತ ನಿಮ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ನೀವು ಅವ್ನ ವ್ಲಾಗಲ್ಲೇ ನೋಡಬೇಕು. ಅದನ್ನು ನಾನು ಕಂಪ್ಲೀಟಾಗಿ ಅದು ತೋರ್ಸೋಕ್ಕೆ ಹೋಗಿಲ್ಲ ಯಾವ್ದು ತೊಗೊಂಡ ಅಂತ ಅಂದ್ಬಿಟ್ಟು, ಬಟ್ ಅವ್ನು ಟ್ರಯಲ್ ನೋಡ್ತಾ ಇರೋದು ಮಾತ್ರ ಅಷ್ಟೇ ತೆಗ್ದಿದ್ದೀನಿ. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಸೌರ ಕಲೆಕ್ಷನ್ನಲ್ಲಿ ಈ ಒಂದು ಸ್ಯಾರಿ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಸೊ ತುಂಬ ಜನ ಈ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೀರಾ. ಸೊ ಇನ್ನ ಕೇಳ್ತಾನೆ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ದೀರಾ. ನಿನ್ನೆ ಏನಂತ ಹೇಳಿದ್ರೆ ಇದು ಬಂದು ಸ್ಟಾಕ್ ಕ್ಲೋಸ್ ಆಗಿಬಿಡ್ತು ಸಾಯಂಕಾಲನೇ. ಏನಕ್ಕಂದ್ರೆ ನಿನ್ನೆ ಹಾಕಿದ್ದಿದ್ದು ಇದು ಮತ್ತೆ ರೀಸ್ಟಾಕ್ ಆಗಿದೆ. ಏನಕ್ಕಂದ್ರೆ ತುಂಬ ಜನ ಕೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಮತ್ತೆ ತರಿಸಿದ್ದು. ನೋಡ್ತಾ ಇರ್ಬೋದು 3D ಪ್ಯಾಟರ್ನ್, ಆರೆಂಜ್, ಪಿಂಕ್ ಹಾಗೆ ಗ್ರೀನ್ ಕಲರ್ ಬರುತ್ತೆ. ಹಿಂದೆ ನೋಡಿ ಬಾಡಿ ಫುಲ್ ಈ ರೀತಿ ಆಫ್ ಆ್ಯಂಡ್ ಆಫ್ ಅಂದರೆ 3D ಬರುತ್ತೆ. ಇದ್ರದ್ದು ನಿಮ್ಗೆ ಆಲ್ರೆಡಿ ನಾನು ವೇರ್ ಮಾಡಿರೋ ಫೋಟೋ ಕೂಡ ನಾನು ಶೇರ್ ಮಾಡಿದ್ದೆ. ಸೊ ಹಾಗಾಗಿ ನಿನ್ನೆ ಅಂತೂ ತುಂಬಾ ಈ ಒಂದು ಸ್ಯಾರಿ ಸೋಲ್ಡ್ ಔಟ್ ಆಯಿತು. ಸೊ ಹಾಗಾಗಿ ಈ ಸ್ಯಾರಿ ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಮತ್ತೆ ರೀಸ್ಟಾಕ್ ಆಗಿದೆ. ನಿಮಗೂ ಮತ್ತೆ ಏನಾದರೂ ಈ ಸ್ಯಾರಿ ಬೇಕು, ಏನಾದರೂ ಮಿಸ್ ಮಾಡ್ಕೊಂಡಿರೋರು ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ಕೊಂಡಿದ್ದೀರಾ ಅಲ್ವಾ ತುಂಬ ಜನ, ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಮತ್ತೆ ಏನಾದರೂ ಬುಕ್ ಮಾಡ್ಕೋಬೇಕು ಅಂತ ಅಂದರೆ ಫ್ರೆಂಡ್ಸ್ saura.collection ಪೇಜ್ಗೆ ವಿಸಿಟ್ ಮಾಡಿ ಮತ್ತೆ ಬೈ ಮಾಡ್ಕೋಬೋದು. ಅದಷ್ಟೇ ಅಲ್ಲದೆ ನಾನು ತಮ್ನೇಲಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇದು ನಮ್ಮದು ಸೌರ ಕಲೆಕ್ಷನ್ದು ವಾಟ್ಸಪ್ ನಂಬರ್ನ ಹಾಕಿರ್ತೀನಿ. ಸೊ ನೀವು ವಾಟ್ಸಪ್ ಮಾಡಿ ಈ ಒಂದು ಸ್ಯಾರಿನ ಬುಕ್ ಮಾಡ್ಕೋಬೋದು. ಏನಕ್ಕಂದರೆ ತುಂಬ ಜನ ಕೇಳಿ ಬೇಜಾರು ಮಾಡ್ಕೊಂಡಿದ್ರಿ ಇಷ್ಟು ಬೇಗ ಖಾಲಿ ಆಯ್ತಾ ಅಂತ ಅಂದ್ಬಿಟ್ಟು, ಅದಕ್ಕೆ ಇದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದೆ ಸ್ಯಾರಿ, ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ಹಾಗೆ ಫ್ರೆಂಡ್ಸ್, ಚಿಂಟು ಕಾಲೇಜಿಂದ ಬರ್ತಾ ಅವ್ರ ಅಪ್ಪಾಜಿ ಜೊತೆ ಬಂದ್ಲು. ನಾನು ಹನಿ ಕೇಕ್ ತೊಗೊಂಡು ಬಾ ಅಂತ ಹೇಳಿದೆ. ತುಂಬ ದಿನ ಆಗಿಬಿಟ್ಟಿತ್ತು. ಸೊ ತೊಗೊಂಡು ಬಂದ್ಲು. ಇವಾಗ ಅದನ್ನು ಟೇಸ್ಟ್ ಮಾಡೋಣ, ತಿನ್ನೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಫ್ರೆಂಡ್ಸ್, ಈ ಒಂದು ಹನಿ ಕೇಕ್ನ ಟೇಸ್ಟ್ ಮಾಡ್ತಾ ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್.